ಹೆಣ್ಣು ಕುಟ್ಟ ಮಾವ ಕಣ್ಣು ಕುಟ್ಟ ದೇವರು ಅಂತಾರೆ. ಆದ್ರೆ ಹಾಡ ಹಗಲೇ ಇಲ್ಲೊಬ್ಬ ಖತರ್ನಾಕ್ ಮಚ್ಚನ್ನ ತಂದು ಅಪಾರ್ಟ್ಮೆಂಟ್ಗೆ ನುಗ್ಗಿ ಅತ್ತೆ ಮಾವನ ಮೇಲೆಯೇ ಹಲ್ಲೆ ನಡೆಸಿದ್ದಾನೆ. ಕೈ ಕಾಲು ತಲೆ ಭುಜ ಸೇರಿದಂತೆ ಕಂಡಲ್ಲಿ ಮಚ್ಚಿನಿಂದ ಮನಸೋಇಚ್ಛೆ ಹಲ್ಲೆ ಮಾಡಿದ್ದಾನೆ. ಕುಂಬಳಗೂಡು ಪೊಲೀಸ್ ಠಾಣಾ ವ್ಯಾಪ್ತಿಯ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಬಕ್ರೀದ್ ಹಬ್ಬದ ದಿನವೇ ಕಳೆದ ಮೇ 28ನೇ ತಾರೀಕಿನಂದು ಈ ಒಂದು ಘಟನೆ ನಡೆದಿದೆ. ಕೌಟುಂಬಿಕ ಕಲಹದಿಂದ ಅತ್ತೆ ಮಾವನ ಮೇಲೆ ಅಳಿಯ ಫರ್ಹಾನ್ ಮುಬಾರಕ್ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾನೆ. 55 ವರ್ಷದ ಸೈಯದ್ ಅಹಮದ್ ಹಾಗೂ 48 ವರ್ಷದ ನಸ್ರೀನಾ ಭಾನು ಮೇಲೆ ಹಲ್ಲೆ ನಡೆಸಿದ್ದಾನೆ. ಹೆಂಡತಿಯ ಮೇಲೆ ಅಟ್ಯಾಕ್ ಮಾಡಲು ಅಂತ ಹೇಳಿ ಫರ್ಹಾನ್ ಮುಬಾರಕ್ ಬಂದಿರ್ತಾನೆ. ಈ ವೇಳೆ ಮನೆಯಲ್ಲಿ ಹೆಂಡತಿ ಸೈದಾ ನೇಹಾ ಕಾಣಿಸೋದಿಲ್ಲ. ಹೀಗಾಗಿ ತನ್ನೆದುರಿಗೆ ಸಿಕ್ಕಂತಹ ಅತ್ತೆ ಹಾಗೂ ಮಾವನ ಮೇಲೆ ಮಚ್ಚು ಬೀಸಿದ್ದಾನೆ. 5 ವರ್ಷದ ಹಿಂದೆ ಸೈದಾ ನೇಹಾ ಜೊತೆ ಫರ್ಹಾನ್ ಮುಬಾರಕ್ ಮದುವೆಯಾಗಿತ್ತು. ಮದುವೆಯಾದ 3 ತಿಂಗಳಿಗೆ ಈ ಜೋಡಿ ದೂರ ಆಗಿತ್ತು. 4 ತಿಂಗಳ ಹಿಂದೆ ಡಿವೋರ್ಸ್ಗೆ ಅರ್ಜಿ ಹಾಕಿದ್ಲು ಸೈದಾ ನೇಹಾ. ಇದರಿಂದ ಕೋಪಗೊಂಡು ಅಪಾರ್ಟ್ಮೆಂಟ್ಗೆ ನುಗ್ಗಿದಂತಹ ಆಸಾಮಿ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿದ್ದಾನೆ. ಸದ್ಯ ಕುಂಬಳಗೂಡು ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ದೂರು ದಾಖಲಾಗಿದ್ದು ಪರಾರಿಯಾಗಿರುವಂತಹ ಆರೋಪಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ತಗೊಂಡು ಹೋಗ್ತೀನಿ ಅಂತ ನನಗೇನು ಬೇಡ, ನೀನು ಖರ್ಚನೂ ಬೇಡ, ಏನು ಬೇಡ ಅಂತ ಅದನ್ನು ಕೂಡ ಹೇಳ್ದೆ. ಬಟ್ ಅವ್ನು ಹೇಳ್ತಾ ಇದ್ದಾನೆ, ನೀನು ಕುಲ ಬೇಕಂದ್ರೆ ಮಗುಗೆ ಕೊಡು, ನೀನು ಕುಲ ತಗೊಂಡು ಹೋಗು ಅಂತ ಹೇಳ್ದ. ಆಮೇಲೆ ನನ್ನ ಮಗುಗೆ ಥರ ಕೊಡೋಕ್ಕಾಗುತ್ತೆ, ಇನ್ನು 4.5 ಇಯರ್ಸ್ ಅವನಿಗೆ. ಸೊ ಅದಕ್ಕೆ ನಾನು ಬಿಟ್ಟಿದ್ದೆ ಆ ಥರನೇ. ಆಮೇಲೆ ಡಿವೋರ್ಸ್ಗೆ ಅಪ್ಲೈ ಮಾಡಿದೆ. ಆ ಥರ ಇವಾಗ ಬಂದು ಹೊರಟೋಗಿದ್ದೆ. ಅವ್ನು ಬೇರೆ ಏನಾರು ಅಫೇರ್ ಏನಾರು ಇತ್ತ ಮೇಡಮ್? ಅದು ಮುಂಚೆನೇ ಇತ್ತು. ಅಂದರೆ ಫ್ಯಾಮಿಲಿ ಎಲ್ಲರಿಗೆ ನಾನು ಹೇಳಿದ್ದೆ. ಅಂದರೆ ಮದುವೆ ಆಗಿ ಒಂದು 8 ಡೇಸ್ ಆಯಿತು. ಅವ್ನ ಫೋಟೋಸಲ್ಲಿ ಅವ್ನ ಫೋನಲ್ಲಿ ನಾನು ಅವ್ನ ಫೋಟೋಸ್ ನೋಡಿದ್ದೆ. ಯಾರ್ದೋ ಹುಡುಗಿದು ವಿತೌಟ್ ಡ್ರೆಸ್ ಎಲ್ಲ ಫೋಟೋ ನನಗೆ ತುಂಬ ಹೊಡೆದಿತ್ತು ಅವನು. ಅದು ಪಾಸ್ಟುದು ಆ ಥರ ಈ ಥರ ಅಂತ ತುಂಬ ಹೊಡೆದಿದ್ದ. ನಾನು ಪ್ರೆಗ್ನೆಂಟ್ ಕೂಡ ಇದ್ದೆ ಆವಾಗ. ಆಮೇಲೆ ನಾನು ನಮ್ಮ ಮಾಮೂ ಇದ್ದಾರಲ್ಲ, ಅವ್ರು ಬಂದ್ಬಿಟ್ಟು ನನಗೆ ಬಾಂಬೆ ಕರ್ಕೊಂಡೋದ್ರು, ಬೇಡ ಇಲ್ಲಿರೋದು ಅಂತ. ಅವ್ನು ಹೇಳ್ದ, ನೀನು ಎಲ್ಲಾದರೂ ಇದ್ದರೆ ಬಂದು ನಿನಗೆ ಸಾಯಿಸ್ಬಿಡ್ತೀನಿ ಅಂತ ಥ್ರೆಟ್ನಿಂಗ್ ಕೊಟ್ಟಿದ್ದ. ಫಸ್ಟೇ ಮದುವೆ ಆಗಿ 5 ಇಯರ್ಸ್ ಆಗಿತ್ತು. ಅದಾದಮೇಲೆ ಒಂದು 3-4 ತಿಂಗಳಾದಮೇಲೆ ಅವರು ಸೌದಿ ಹೋಗಿದ್ದರು. ಆ ಸೌದಿ ಬಂದು ರಿಟರ್ನ್ ಬಂದಾದ್ಮೇಲಿಂದ ಸ್ವಲ್ಪ ಕಿರುಕುಳ ಜಾಸ್ತಿ ಆಗಿದ್ದು ಮನೆಯಲ್ಲಿ. ದೌರಿ ಬೇಕಿತ್ತು, ಇದು ಬೇಕಿತ್ತು ಅಂತ. ಮದುವೆ ಎಲ್ಲ ಚೆನ್ನಾಗಿ ಮಾಡಿ ಕೊಟ್ಟಿದ್ವಿ ನಾವು. ಅದಾದಮೇಲೆನೂ ನಮಗೆ ದೌರಿ ಬೇಕು, ಅವಾಗವಾಗ ಏನೋ ಸ್ವಲ್ಪ ನಶೆಗಳು ಮಾಡ್ತಾಯಿದ್ರು ಅವರು. ಅದು ನನಗೆ ಗೊತ್ತಾಗಿತ್ತು. ಅದು ಗೊತ್ತಾದ್ಮೇಲೆ ಅವ್ರದ್ದು ಇನ್ನೂ ಜಾಸ್ತಿ ಮಾಡೋಕ್ಕೆ ಶುರು ಮಾಡಿಬಿಟ್ರು ಅವರು, ಹೊಡಿಯೋದು ಅಂತ. ಇದು ಕಾಡಗುನಹಳ್ಳಿ ಪೊಲೀಸ್ ಸ್ಟೇಷನ್ ಒಂದು ಸತಿ ಕೇಸ್ ಆಗಿತ್ತು ಸರ್. ಇದು ಅವರು MLC ಎಲ್ಲ ಮಾಡಿಸಿ ಕಳಿಸಿದ್ರು ಸರ್. ಮನೆಗೆ ಬಂದುಬಿಟ್ಟು ಸಾಯಂಕಾಲ ಸುಮಾರು 6 ಗಂಟೆಗೆ ಈ ಥರ ಹಲ್ಲೆ ಆಗಿದೆ. ಆ ಟೈಮಲ್ಲಿ ನಾನು ಮನೆಯಲ್ಲಿ ಇರಲಿಲ್ಲ ಸರ್. ಈ ಥರ ಮಚ್ಚಿ ತೊಗೊಂಡು ಮೊದಲು ಅಮ್ಮನಿಗೆ ಎಳ್ಕೊಂಬಂದು ಹೊಡೆದಿದ್ದಾರೆ. ಅದು ವೆಯ್ಟ್ ಮಾಡ್ತಾಯಿದ್ರು ಮೋಸ್ಟ್ಲಿ ಅವರು. ಹಿಂದೆಯಿಂದ ಅಮ್ಮನಿಗೆ ಕರ್ಕೊಂಡೋಗ್ಬಿಟ್ಟು ಹೊಡೆದ್ಬಿಟ್ಟು, ಆಮೇಲೆ ಅಷ್ಟರಲ್ಲೇ ಅಪ್ಪನೂ ಅಲ್ಲೇ ಪಾರ್ಕಿಂಗಲ್ಲಿ ಇದ್ದರು, ಮಗು ಜೊತೆ ಆಟ ಆಡ್ಕೊಂಡಿದ್ರು ಅವರು. ಆ ಮಗು ಮುಂದೆನೇ ಈ ಥರ ಹೊಡೆದಿದ್ದಾರೆ ಅವರು ಇಬ್ಬರು. ಲವ್ ಮ್ಯಾರೇಜ್ ಆಗಿತ್ತು. ನಾನು ಹೋಗ್ಬಿಟ್ಟು ಮನೆಯಿಂದ ಕರ್ಕೊಂಬಂದಿದ್ವಿ ಸಿಸ್ಟರ್ಗೆ. ಅದು ಕೋರ್ಟಲ್ಲಿ ಹೋಗ್ಬಿಟ್ಟು ನಾವು ಇದು ಮಾಡ್ಕೊಳೋಣ ಅಂತ. ಅದು ಕೋರ್ಟಲ್ಲಿ ಲಾಯರ್ನ ಇಟ್ಬಿಟ್ಟು ಇದು ಮಾಡಿದ್ವಿ ಸರ್ ಅವ್ರನ್ನ. ಮನೆಗೆಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ನೋಟಿಸ್ ಕೊಟ್ಟಿದ್ವಿ. ಅದಾದಮೇಲೆ 3 ಇಯರ್ಸ್ ಅವರು ಎಲ್ಲಿದ್ದಾರೆ ಏನಿದ್ದಾರೆ ಅಂತ ಏನೂ ಗೊತ್ತಿರಲಿಲ್ಲ. ಆದಮೇಲೆ ಇದು 3 ಇಯರ್ಸಿಂದ ಅವ್ರಿಗೆ ಅಣ್ಣನಿಗೆ ಥ್ರೆಡ್ ಬರೋದು, ಆಮೇಲೆ ನಮ್ಮ ಸಿಸ್ಟರ್ಗೆ ಥ್ರೆಡ್ ಬರೋದು, ಅಪ್ಪ ಅಮ್ಮನಿಗೆ ಥ್ರೆಡ್ ಬರೋದು, ಸ್ವಲ್ಪ ಫಾಲೋ ಅಪ್ ಮಾಡೋದು ಅಪ್ಪನಿಗೆ ಆಫೀಸಿಂದ. ಅಪ್ಪ ಬಂದುಬಿಟ್ಟು PWD ಆಫೀಸು ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ, ಅಲ್ಲಿ ಕೆಲಸ ಮಾಡ್ತಾರೆ. ಅವರಿಗೆ ಥ್ರೆಡ್ಡಿಂಗ್ ಬರ್ತಾನೆ ಇತ್ತು ಸರ್. ಇದು ಮೊನ್ನೆ ಏನಾಯಿತು ಇನ್ಸಿಡೆಂಟ್? ಆಮೇಲೆ ಬಂದುಬಿಟ್ಟು ಅದೇ ಇವಾಗ ಇವರು ಮಗನ್ನ ಕೊಡು, ಇಲ್ಲಾಂದರೆ ನಾನು ಏನಿದೆ ನಾನು ಇಲ್ಲ ನಿನ್ನ ಮರ್ಡ್ರ್ ಮಾಡ್ತೀನಿ, ಇಲ್ಲ ನಿಮ್ಮ ಅಪ್ಪನ ಅಮ್ಮನಿಗೆ ನಿಮ್ಮ ಫ್ಯಾಮಿಲಿಯವ್ರನ್ನ ಬಿಡಲ್ಲ ಅಂತ ಇದು ಮಾಡ್ಕೊಂಡು ಇದ್ರ ಥ್ರೆಡ್ನಿಂಗ್ ಕೊಟ್ಕೊಂಡಿದ್ರು ಇವರು. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.